ಈ ಬಾರಿಯ ಕೇಂದ್ರ ಸರ್ಕಾರದ ಬಜೆಟ್ 53.5 ಲಕ್ಷ ಕೋಟಿ ಅಂದಾಜು ಮಾಡಲಾಗಿದೆ. ಈ ಅಂದಾಜಿನ ಪ್ರಕಾರ ಇದು ಜನಪ್ರಿಯತೆಯನ್ನು ಗಳಿಸುವ ಬಜೆಟ್ ಆಗದೆ ಯುವ ಶಕ್ತಿ ಬಜೆಟ್ ಆಗಿದೆ. ಇಲ್ಲಿ ಯಾರನ್ನೂ ಓಲೈಕೆ ಮಾಡತಕ್ಕಂಥ ಕೆಲಸವನ್ನ ನಿರ್ಮಲಾ ಸೀತಾರಾಮನ್ ರವರು ಮಾಡಿಲ್ಲ. ಯಾಕೆ ಅಂತಂದ್ರೆ ಇಂದಿನ ಬಜೆಟ್ ಅನ್ನ ನೋಡಿದ್ರೆ ಇಲ್ಲಿ ನಾವು ಹೇಳಬಹುದು ಯಾರನ್ನೂ ಓಲೈಕೆ ಮಾಡಿಲ್ಲ ಮತ್ತು ಆರ್ಥಿಕತೆಯ ಒಂದು ಯಥಾಸ್ಥಿತಿಯನ್ನ ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಟ್ಯಾಕ್ಸ್ಗಳನ್ನ ಹೆಚ್ಚಿಗೆ ಯಾವುದರ ಮೇಲೂ ಹಾಕಿಲ್ಲ. ಯುವಕರಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ MSMEಗೆ ಬಹಳಷ್ಟು ಒತ್ತು ನೀಡಿದ್ದಾರೆ. ಯಾರು ಯುವಕರು ಕಾರ್ಖಾನೆಗಳನ್ನು ಸ್ಥಾಪಿಸ್ತಕ್ಕಂಥವರು ಅಥವಾ ಬೇರೆ ಬೇರೆ ರೀತಿಯ ವ್ಯಾಪಾರ ಬಿಸ್ನೆಸ್ ಮಾಡತಕ್ಕಂಥವರಿಗೆ ಹೆಚ್ಚಿನ ಅವಕಾಶಗಳನ್ನು ಈಗಾಗಲೇ ಇದರಲ್ಲಿ ಕೊಡಲಾಗಿದೆ. ಉದ್ಯೋಗ ಸೃಷ್ಟಿಯೇ ಇದು ಮೂಲ ಮಂತ್ರವಾಗಿ MSMEಗಳನ್ನು ಉತ್ತೇಜಿಸುವ ಕೆಲಸವನ್ನ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ದೇಶದ ಆರ್ಥಿಕತೆ ಮತ್ತು ಬಡತನ ಯಾವಾಗಲೂ ಹೇಳ್ತಿರೋದು ಗರೀಬಿ ಹಟಾವೋ. ದೇಶದಲ್ಲಿ ಗರೀಬಿ ಹಟಾವೋ ಅಂತಂದ್ರೆ ಬರೀ ಮಾತಿನಿಂದಲ್ಲ, ಈಗ 25 ಕೋಟಿ ಜನಸಂಖ್ಯೆಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಬಡತನದ ರೇಖೆಯಿಂದ ಮೇಲೆತ್ತುವ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಇದಂದ್ರೆ ವಿಕಸಿತ ಭಾರತದತ್ತ ಮೋದಿಯವರ ಸರ್ಕಾರ ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಯಾಕಂದ್ರೆ 2047ಕ್ಕೆ ಪ್ರಪಂಚದಲ್ಲಿ ನಮ್ಮ ಶಕ್ತಿ ಏನು ಅನ್ನೋದನ್ನ ನಾನು ತೋರಿಸ್ಬೇಕು ಅಂತ ಹಠತೊಟ್ಟು ನಿಂತ ಮಾನ್ಯ ಪ್ರಧಾನಮಂತ್ರಿಗಳು ಈ ರೀತಿಯ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಬಡವರ ಏಳಿಗೆಗೆ ಬದ್ಧವಾಗಿರ್ತಕ್ಕಂಥದ್ದು. GSTಯಲ್ಲಿ ಸರಳೀಕರಣ ಮಾಡಿ ಈಗಾಗಲೇ ಸರಳೀಕರಣದ ಜೊತೆಗೆ ಈಗಾಗಲೇ 6.8ರಿಂದ 7.2ಕ್ಕೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಒಂದು ಇದನ್ನು ಹೇಳಿದ್ದಾರೆ 3C ಇತ್ತಲ್ಲ, ಏನಂತಂದ್ರೆ 3C ಬಡ್ಜೆಟ್ ಅಂತ ಹೇಳಿದ್ದಾರೆ. 3C ಅಂದರೆ ಕಂಟಿನ್ಯೂಟಿ, ಅಂದರೆ ಇದರಲ್ಲೇ ಅರ್ಥ ಆಗತ್ತೆ ಯಥಾಸ್ಥಿತಿಯನ್ನು ಕಾಪಾಡಿರ್ತಕ್ಕಂಥದ್ದು ಮತ್ತು ಕ್ರೆಡಿಬಿಲಿಟಿ ಯಾಕೆ ಅಂತಂದ್ರೆ ಈ ಓಲೈಕೆ ಮಾಡಿ ವ್ಯತ್ಯಾಸಗಳನ್ನು ಮಾಡಿದಾಗ ಕ್ರೆಡಿಬಿಲಿಟಿ ಉಳಿದಿರೋದಿಲ್ಲ. ಆ ಕಾರಣದಿಂದ ಕ್ರೆಡಿಬಿಲಿಟಿ ಅಂಡ್ ಕಮಿಟ್ಮೆಂಟ್ ಈ 3Cಗಳ ಜೊತೆಯಲ್ಲಿ ಈ ಒಂದು ಬಡ್ಜೆಟ್ ಅನ್ನು ಉತ್ತಮವಾಗಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಡ್ರಗ್ಸ್ಗಳಿಗೆ ಈಗಾಗಲೇ ಕ್ಯಾನ್ಸರ್ ಡ್ರಗ್ಸ್ಗಳಿಗೆ 17 ನೀವು ಇಂಪೋರ್ಟ್ ಮಾಡ್ಕೊಂಡ್ರೂ ಕೂಡ ಅದರಲ್ಲಿ ಬೆಲೆ ಏರಿಕೆ ಮಾಡಿದೆ, ಟ್ಯಾಕ್ಸ್ ಅನ್ನ ರಿಡಕ್ಷನ್ ಕೊಟ್ಟಿರ್ತಕ್ಕಂಥದ್ದು. ಜೀವರಕ್ಷಕ ಔಷಧಿಗಳಿಗೆ ಕಸ್ಟಮ್ಸ್ ತೆಗೆದಿರ್ತಕ್ಕಂಥದ್ದು. ಮತ್ತು ಈಗ ಯಾರು NRIಗಳು ಆಸ್ತಿಯನ್ನು ಹೊಂದಿರತಕ್ಕಂಥ ಇವರು ಮುಚ್ಚಿಟ್ಟ ಅಥವಾ ಯಾವುದೇ ಸುಂಕ ಕಟ್ಟದೆ ಟ್ಯಾಕ್ಸ್ ಕಟ್ಟದೆ ಅವಾಯ್ಡ್ ಮಾಡಿರ್ತಕ್ಕಂಥ ಅನೇಕ ಸಂದರ್ಭಗಳನ್ನು ಗಮನಿಸಿ ಅವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಮತ್ತೆ ಟ್ಯಾಕ್ಸ್ನಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಅವರ ಮೇಲೆ ಕೇಸುಗಳಾಗಿ ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿಗಳು ಉದ್ಭವ ಆಗಿದ್ದವು ಹಿಂದೆ. ಈಗ ಇನ್ನು ಮುಂದೆ ಅವರು ಜೈಲಿಗೆ ಹೋಗ್ತಕ್ಕಂಥ ಶಿಕ್ಷೆ ಅನುಭವಿಸ್ತಕ್ಕಂಥದ್ದಿಲ್ಲ, ಅವರು ಏನು ಫೈನ್ ಕಟ್ಟಿದರೆ ಸಾಕು ಅಂತಕ್ಕಂಥದ್ದನ್ನು ಕೂಡ ಇದರಲ್ಲಿ ಇದು ಮಾಡಿದ್ದಾರೆ. ಆಮೇಲೆ ಬಂಡವಾಳ ವೆಚ್ಚ 11.2 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ಮಹಿಳಾ
ವಸತಿ ನಿಲಯಗಳನ್ನು ತೆಗೀತಕ್ಕಂಥ ಅನೇಕ ಈ ರೀತಿ, ಮತ್ತು ಜವಳಿ ಟೆಕ್ಸ್ಟೈಲ್ ಇದಕ್ಕೆ ಒತ್ತು ಕೊಡ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವರ ಹೆಸರಿನ ಅಡಿಯಲ್ಲಿ ಖಾದಿ ಉತ್ಪಾದನೆ ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಕಾಂಗ್ರೆಸ್ನವ್ರು ಹೇಳ್ತಿದ್ರಲ್ಲ, ಗಾಂಧೀಜಿಯವರನ್ನು ಗೌರವಿಸೋದೇ ಇಲ್ಲ ಅಂತ. ಇಲ್ಲಿ ಗಾಂಧಿಯವರಿಗೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ಖಾದಿಯನ್ನು ಗೌರವಿಸಿದರೆ ಮಹಾತ್ಮ ಗಾಂಧಿಯವರನ್ನು ಗೌರವಿಸಿದಂತೆ. ಹೀಗೆ ಹಲವಾರು ರೀತಿಯ ಕಾರ್ಯಗಳನ್ನು ಇವತ್ತಿನ ಈ ಬಡ್ಜೆಟ್ನಲ್ಲಿ ನಾವು ಕಾಣಬಹುದು. ಒಟ್ಟಾರೆ ಇದು ಜನಸಾಮಾನ್ಯರಿಗೆ ಉತ್ತಮವಾದ ಬಡ್ಜೆಟ್ ಅಂತೇಳಿ ಹೇಳ್ತಕ್ಕಂಥದ್ದು. ಅದು ಜೊತೆಗೆ ರೈತರಿಗೂ ಕೂಡ ಉತ್ತಮ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಕೇಂದ್ರದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರ ಈ ಬಡ್ಜೆಟ್ಟು ಅನ್ನು ನಾವು ಸ್ವಾಗತಿಸ್ತಿದ್ದೇವೆ.